Hello students, welcome to Patadkalli English Academy and Panishankari English Academy. ಸ್ಟೂಡೆಂಟ್ಸ್ ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ಪಿ ಯು ಸಿ ಸೆಕೆಂಡ್ ಇಯರ್ದು 12th ಕ್ವಶನ್ ಇದೆ ಅಲ್ಲ, ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್. ಆ ಕ್ವಶನ್ಗೆ ಸಂಬಂಧಪಟ್ಟು ಒಂದಿಷ್ಟು ನಿಮಗೆ ಇವತ್ತಿನ ವಿಡಿಯೋದೊಳಗೆ ಎಕ್ಸಸೈಸ್ ಮಾಡಿಕೊಡ್ತೀನಿ. ಒಂದು ಸ್ವಲ್ಪ ಕ್ವಶನ್ಸ್ಗಳನ್ನ ಕಲೆಕ್ಷನ್ ಮಾಡೀನಿ. ಆ ಕ್ವಶನ್ಸ್ಗಳಿಗೆ ಆನ್ಸರನ್ನು ಮಾಡಿಕೊಡ್ತೀನಿ ಇವತ್ತಿನ ವಿಡಿಯೋದೊಳಗೆ. ಕ್ವಶನ್ ನಂಬರ್ 12 ಈ ರೀತಿ ಇರ್ತೈತ್ರಿ. ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. 2 ಮಾರ್ಕ್ ಕ್ವಶನ್ಸ್ ಇರ್ತೈತಿ. 3 ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರ, 2 ಬ್ಲಾಂಕ್ ಕೊಟ್ಟಿರ್ತಾರ. ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಚೂಸ್ ಮಾಡಿ ಆ ಬ್ಲಾಂಕ್ ಅನ್ನು ಫಿಲ್ ಅಪ್ ಮಾಡಬೇಕು. ಒಂದು ಸ್ಯಾಂಪಲ್ ಕ್ವಶನ್ ಪೇಪರ್ ಇಂದ ಒಂದು ಕ್ವಶನ್ ತಗೊಂಡೆ ನಿಮ್ಗಿಲ್ಲಿ. ಇದು ಪ್ರೀವಿಯಸ್ ಕ್ವಶನ್ ಪೇಪರ್ನಿಂದ ಸೆಲೆಕ್ಟ್ ಆಗಿರುವಂತ ಕ್ವಶನ್. ಇದು ಈ ರೀತಿ ಇರ್ತೈತಿ. ಅವ್ರೇನು ಎಕ್ಸ್ಪ್ರೆಷನ್ಸ್ ಅಂತ ಕೊಟ್ಟಿರೋದಲ್ಲ, ನಾನು ಕೊಟ್ಟಿನಿ, ಅವ್ರು ಕೊಟ್ಟಿರೋದಲ್ಲ. ಆಕ್ಚುಲಿ ಎಕ್ಸ್ಪ್ರೆಷನ್ಸ್ ಅಂತ ಇರೋದಿಲ್ಲ. ನಾನು ಅವುಗಳ ಮೀನಿಂಗು ಕೂಡ ಕೊಟ್ಟೀನಿ. ಅವ್ರೇನು ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರ ಅವುಗಳ ಮೀನಿಂಗು ಕನ್ನಡದೊಳಗೆ ಏನಂತ ಹೋಗ ಅಂತ ಕೊಟ್ಟಿನಿ. ನಿಮಗೆ ಕ್ವಶನ್ ಏನು ಕೊಟ್ಟಿರ್ತಾರ, ಇದಷ್ಟು ಕ್ವಶನ್ ಕೊಟ್ಟಿರ್ತಾರ, ಇಷ್ಟ ಮ್ಯಾಗ ಬ್ರಾಕೆಟ್ನಾಗ ವರ್ಡ್ಸ್ ಕೊಟ್ಟಿರ್ತಾರ. ಕೊಟ್ಟು ಈಗ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರ. ಸೈಕ್ಲಿಂಗ್ ಹ್ಯಾಸ್ ಡ್ಯಾಶ್ ಪುದುಕೊಟ್ಟೈ, ಇಟ್ ಹ್ಯಾಸ್ ಬಿಕಮ್ ಎ ಮೂಮೆಂಟ್, ಇಟ್ ವಾಸ್ ದ ಡ್ಯಾಶ್ ಆಫ್ ಶೀಲಾ ರಾಣಿ ಚುಂಕತ್, ಹೂ ವಾಸ್ ದ ಫಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಈ ರೀತಿ ಕ್ವಶನ್ ಇರ್ತೈತ್ರಿ. ನೀವು ಆನ್ಸರ್ ಹೆಂಗ್ ಮಾಡ್ಬೇಕಂತಂದ್ರ, ಇಲ್ಲಿ ಏನು ಬ್ರಾಕೆಟ್ನಾಗ ಕೊಟ್ಟಿರ್ತಾರಲ್ಲ ಲಿಂಕರ್ಸ್, ಇಲ್ಲಿ ಎಕ್ಸ್ಪ್ರೆಷನ್ಸ್, ಈ ಎಕ್ಸ್ಪ್ರೆಷನ್ಸ್ಗಳ ಮೀನಿಂಗ್ ನಿಮಗೆ ಗೊತ್ತಿರ್ಬೇಕ್ರಿ. 3 ಎಕ್ಸ್ಪ್ರೆಷನ್ಸ್ಗಳ ಮೀನಿಂಗು ನಿಮಗೆ ಗೊತ್ತಿರ್ಬೇಕು. ನಂತರ ಈ ಪ್ಯಾರಾಗ್ರಾಫ್ ನಿಮ್ಗೆ ಮೀನಿಂಗ್ ಆಗ್ಬೇಕು. ನಿಮ್ ಕೆಲಸ ಏನೂ ಇರೋದಿಲ್ಲ, ಇದ್ರಾಗ ಏನೂ ಸರಿಪಡಿಸೋದು ಏನೂ ಇರೋದಿಲ್ಲ. ಈಗ ಸ್ವೆಪ್ಟ್ ಅಂತ ಐತಿ, ಅದನ್ನ ಸ್ವೀಪ್ ಅನ್ನಾಗಿ ಮಾಡೋದು, ಗೋ ಐತಿ ಗೋಯಿಂಗ್ ಅನ್ನಾಗಿ ಮಾಡೋದು, ಆ ರೀತಿ ಏನೂ ಇರೋದಿಲ್ಲ. ಜಸ್ಟ್ ಪಿಕ್ ಅಂಡ್ ಪೇಸ್ಟ್. ಅಂದ್ರೆ ನೀವು ಈ ರೀತಿ ಆನ್ಸರ್ ಅಂತ ಬರಿಬೇಕು. ಕ್ವಶನ್ ನಂಬರ್ 12, ಆನ್ಸರ್ ನಂಬರ್ 12 ಅಂತ ಬರಿಬೇಕು. ಅವ್ರು ಕೊಟ್ಟದ್ದು ಪ್ಯಾರಾಗ್ರಾಫ್ ಬರ್ಕೋಬೇಕ್ರಿ. ನೀವೇನು ಬ್ಲ್ಯಾಂಕ್ ತುಂಬ್ತಿರಲ್ಲ ಆ ಎಕ್ಸ್ಪ್ರೆಷನ್ ಅನ್ನ ಅಂಡರ್ಲೈನ್ ಮಾಡ್ಬೇಕು. ಮತ್ತೆ ಹಿಂಗೆಲ್ಲ ಬರಿಬೇಕು. ಅವ್ರು ಹೆಂಗ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರ ಅದೇ ರೀತಿನ ಬರ್ಕೊಂತ ಹೋಗ್ಬೇಕು. ಎಲ್ಲೇ ಬ್ಲ್ಯಾಂಕ್ ಅನ್ನ ಕೊಟ್ಟಿರ್ತಾರ ಅಲ್ಲಿ ಎಕ್ಸ್ಪ್ರೆಷನ್ ರೈಟ್ ಎಕ್ಸ್ಪ್ರೆಷನ್ ಅನ್ನ ತುಂಬಿ ಅದನ್ನ ಅಂಡರ್ಲೈನ್ ಮಾಡ್ಬೇಕು. ಆನ್ಸರ್ ಹಿಂಗೆ ಮಾಡ್ಬೇಕು ನೀವು. ಕೆಲವೊಂದ್ಸಾರಿ ಹುಡುಗರು ಏನ್ ಮಾಡ್ತಾರ, ನೇರವಾಗಿ ಇದು ಕ್ವಶನ್ ಇರ್ತೈತಿ, ಹಿಂಗತೆ ಈ ತರ ಆನ್ಸರ್ ಕೊಟ್ಬಿಡ್ತಾರೆ. ಹಿಂಗತೆ ಆನ್ಸರ್ ನೀವು ಬರೆದಾಗ ಮಾರ್ಕ್ಸ್ ಕೊಡ್ಬೋದು, ಕೊಡ್ಲಿಕ್ಕಿಲ್ಲ. ಕೊಡ್ಬಹುದು ಅಥವಾ ಕೊಡ್ಲಿಕ್ಕೂ ಇಲ್ಲ. ಆದ್ರೆ ಈ ರೀತಿ ಬರೆದ್ರೆ ಕರೆಕ್ಟ್ ವೇ ಆಫ್ ಆನ್ಸರಿಂಗ್ ಅಂಡ್ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್ ಇಫ್ ಯುವರ್ ಆನ್ಸರ್ಸ್ ಆರ್ ರೈಟ್. ಸೊ ಇವಾಗ ಏನ್ ಮಾಡೋದು ಅಂತಂದ್ರ, ಇವುಗಳ ಮೀನಿಂಗ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಬ್ರೈನ್ ಚೈಲ್ಡ್ ಅಂದ್ರೆ ಏನು ಅಂದ್ರೆ ಕಲ್ಪನೆ, ಡ್ರೀಮ್. ಸ್ವೆಪ್ಟ್ ಅಕ್ರಾಸ್ ಅಂದ್ರೆ ಏನು ಅಂತಂದ್ರ ಸ್ಪ್ರೆಡ್, ಪಸರಿಸು. ಗಾಟ್ ಔಟ್ ಅಂದ್ರೆ ಏನು, ಗೋ ಔಟ್ ಅಂದ್ರೆ ಏನು, ಹೊರ ಹೋಗುದು. ಸೈಕ್ಲಿಂಗ್ ಹ್ಯಾಸ್ ಡ್ಯಾಶ್, ನೀವು ಒಂದ್ ಸ್ವಲ್ಪ ಇಲ್ಲೇ ವಿಚಾರನೂ ಮಾಡಬಹುದು. ಇಲ್ಲಿ ಹ್ಯಾಸ್ ಬಂದೈತಿ ಅಂದ್ರ ಗೋ ಅಂತೂ ಬರಕ್ ಸಾಧ್ಯನೇ ಇಲ್ರಿ. ಪಾಸ್ಟ್ ಪಾರ್ಟಿಸಿಪಲ್ ಬರ್ಬೇಕು. ಪಾಸ್ಟ್ ಪಾರ್ಟಿಸಿಪಲ್ ಬರ್ತೈತಿ. ಹ್ಯಾಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗ್ಬೇಕಲ್ಲ. ಹಿಂಗೂ ನೋಡ್ಬೋದು ನೀವು. ಮತ್ತು ಮೀನಿಂಗೂ ಇಂಪಾರ್ಟೆಂಟ್. ಸೈಕ್ಲಿಂಗ್ ಹ್ಯಾಸ್ ಡ್ಯಾಶ್ ಪುದುಕೋಟೆ ಸ್ವೆಪ್ಟ್ ಅಕ್ರಾಸ್. ಸೈಕ್ಲಿಂಗ್ ಅಂತಕ್ಕಂಥದ್ದು ಪುದುಕೋಟೆ ಡಿಸ್ಟ್ರಿಕ್ಟ್ ತುಂಬೆಲ್ಲ ಹರಡ್ತಿತ್ತು. ಇಟ್ ಹ್ಯಾಸ್ ಬಿಕಮ್ ಎ ಮೂಮೆಂಟ್, ಒಂದು ಚಳವಳಿನೇ ಆಯ್ತದು. ಇಟ್ ವಾಸ್ ದ ಬ್ರೈನ್ ಚೈಲ್ಡ್ ಆಫ್ ಶೀಲಾ ರಾಣಿ ಚುಂಕತ್. ಈ ಸೈಕ್ಲಿಂಗ್ ಪುದುಕೋಟೆ ತುಂಬೆಲ್ಲ ಹರಡ್ಬೇಕಂತಕ್ಕಂಥದ್ದು ಶೀಲಾ ರಾಣಿ ಚುಂಕತ್ ಅವರ ಒಂದು ಕಲ್ಪನೆ ಆಗಿತ್ತು, ಕನಸಾಗಿತ್ತು. ಯಾರವರು? ದ ಫಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್, ಹಿಂದಿನ DC, ಪುದುಕೋಟೆ ಇದ್ದ DC. ಈ ರೀತಿ ನೀವು ಮೀನಿಂಗ್ ಮಾಡಿಕೊಂಡು ಮೊದಲು
ಈ ಎಕ್ಸ್ಪ್ರೆಷನ್ಸ್ಗಳ ಮೀನಿಂಗ್ ಅನ್ನ ಏನು ಅಂತ ತಿಳ್ಕೊಂಡು ಗೊತ್ತು ಮಾಡ್ಕೋಬೇಕು. ಕೊಟ್ಟಂತ ಎಕ್ಸ್ಪ್ರೆಷನ್ಸ್ ಮೀನಿಂಗ್ ಗೊತ್ತಿರ್ಬೇಕು. ಮತ್ತೆ ಅದರ್ವೈಸ್ ನಿಮಗೆ ಕರೆಕ್ಟ್ ಆನ್ಸರ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದರೂ ಒಂದು ವೇಳೆ ನಿಮ್ಗೆ ಮೀನಿಂಗ್ ಗೊತ್ತಾಗ್ಲಿಲ್ಲ ಅಂದ್ರೂ ಸಹಿತ ಬಿಡಬೇಡ್ರಿ. ಯಾವ್ದಾರ ಒಂದು ಏನಾರ ಹಾಕಿ ಬರೆದು ಬಿಡ್ರಿ. ಒಂದೊಂದ್ಸಾರಿ ಆಕಸ್ಮಿಕ ಬರೆದ್ರೂ ಕರೆಕ್ಟ್ ಆಗೋ ಸಾಧ್ಯತೆ ಇರ್ತೈತಿ. ಗೊತ್ತಿಲ್ಲ ಅಂತ ಬಿಡಬೇಡ. ನೆಗೆಟಿವ್ ಮಾರ್ಕ್ಸ್ ಏನೂ ಇರೋದಿಲ್ಲ ಇಲ್ಲಿ. ಭಾಳ ಅದರ ತಪ್ಪಾಗಿದ್ರೆ ರಾಂಗ್ ಅಂತಾರ, 0 ಮಾರ್ಕ್ಸ್ ಕೊಡ್ತಾರ. ಅಕಸ್ಮಾತ್ ಏನಾದರೂ ಒಂದು ಗೊತ್ತಾಯ್ತು, ಇನ್ನೊಂದು ಗೊತ್ತಾಗ್ಲಿಲ್ಲ, ಯಾವ್ದು ಗೊತ್ತಾಯ್ತು ಅದನ್ನ ತುಂಬ್ರಿ. ಓದದ್ದು 2 ಇರ್ತಾವಲ್ಲ, 2ರಾಗ ಒಂದು ಯಾವ್ದಾದ್ರು ತುಂಬ್ರಿ. ಸರಿಯಾದ್ರೆ ಸರಿ, ಮಾರ್ಕ್ಸ್ ಬಂದಿರ್ತೈತಲ್ರಿ. ಅಕಸ್ಮಾತ್ ರಾಂಗ್ ಆಯ್ತಪ್ಪ ಅಂದ್ರೆ 1 ಅಂತ ಬರ್ತೈತಿ, 1 ಹೋಗ್ತೈತಿ. ಒಟ್ಟ ಯಾವ ಗ್ರಾಮರ್ ನಮ್ಗೆ PUC ಯಾವುದು ನೆಗೆಟಿವ್ ಮಾರ್ಕ್ಸ್ ಇಲ್ಲವಾದ್ದರಿಂದ ಯಾವ ಕ್ವಶನ್ ಅನ್ನು ಬಿಟ್ಟು ಬರಬೇಡ್ರಿ. ಖಾಲಿ ಅದನ್ನ ಆನ್ಸರ್ ಮಾಡ್ಲೇಬೇಕಾಗ್ತೈತಿ. ಆನ್ಸರ್ ಮಾಡಿಬಿಡ್ರಿ. ಯಾವ್ದಾದ್ರು ಒಂದು ವರ್ಡ್ ಅರ್ಥ ಮಾಡ್ಕೊಂಡೇ ತುಂಬಬೇಕು. ಸಪೋಸ್ ಇಟ್ ಇಸ್ ನಾಟ್ ಅಂಡರ್ಸ್ಟುಡ್, ದೆನ್ ಯು ಕ್ಯಾನ್ ರೈಟ್, ಬಟ್ ಡೋಂಟ್ ಲೀವ್ ದ ಬ್ಲ್ಯಾಂಕ್ ಅನ್ ಆನ್ಸರ್. ಸೆಕೆಂಡ್ ನಾನು ಏನ್ ಮಾಡ್ತೀನಿ ಅಂತ, ಫ್ರಮ್ ಸೆಕೆಂಡ್ ಸುಮಾರು ಒಂದು 20-25 ಕ್ವಶನ್ಸ್ ತಗೊಂಡಿನಿ. ಇವಕ್ಕೆಲ್ಲವೂ ಈ ರೀತಿ ಪುನಃ ಬರೆದಿಲ್ಲ ನಾನು. ಒಂದು ಶಾಂಪಲ್ ತೋರಿಸಿ ನಿಮಗೆ. ಉಳ್ಕದ್ದೆಲ್ಲ ಕ್ವಶನ್ಸ್ಗೆ ಡೈರೆಕ್ಟ್ ಆನ್ಸರ್ ಅನ್ನ ಬರೆದು ಬಿಟ್ಟೇನೆ. ಗಿವ್ ಅಪ್ ಅಂದ್ರೆ ಏನು, ಏನಾರು ಒಂದು ಮಾಡ್ತಿರೋದನ್ನ ಕೈ ಬಿಡೋದು. ಕೀಪ್ ಇನ್ ಮೈಂಡ್ ಅಂದ್ರೆ ಏನು, ನೆನಪಿನಾಗ ಇಟ್ಟುಕೊಂಡು ಅದನ್ನ ಗುರಿ ಈಡೇರಿಸೋದು. ಔಟ್ ಆಫ್ ಹ್ಯಾಂಡ್ ಅಂದ್ರೆ ಏನು, ನಿಯಂತ್ರಣವಿಲ್ಲದಂಗೆ ಆಗೋದು. ನಾ ತಗೊಂಡಿರುವಂತ ಎಕ್ಸಾಂಪಲ್ ಟೆಕ್ಸ್ಟುವಲ್ ಎಕ್ಸಾಂಪಲ್ ಅಲ್ಲ. ಇದು ಒಂದು ಟೆಕ್ಸ್ಟುವಲ್ ಎಕ್ಸಾಂಪಲ್ ಐತ್ರಿ. ಶಾಂಪಲ್ ಬಿಕಾಸ್ ಇಟ್ ಈಸ್ ಟೇಕನ್ ಫ್ರಮ್ ದ ಕ್ವಶನ್ ಪೇಪರ್. ಈಗ ಗೊತ್ತಿರ್ಲಿ, ಕ್ವಶನ್ ಪೇಪರ್ ನಿಂದ ಕ್ವಶನ್ಸ್ ಸೆಲೆಕ್ಟ್ ಮಾಡ್ತಾರಂತ ಏನಿಲ್ಲ. ಹೊರಗಿಂದ ಆದ್ರೂ ತಗೋಬಹುದು, ಕ್ವಶನ್ ಪೇಪರ್ ನಿಂದ ಆದ್ರೂ ತಗೋಬಹುದು. ನಾವು ಹೊರಗಿನ ಇದು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ, ಇದರೊಳಗ ಹೊರಗಿನ ತಗೊಂಡೇನೆ, ಔಟ್ ಆಫ್ ಟೆಕ್ಸ್ಟ್ ಬುಕ್. ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೂ ಇದು ಕ್ವಶನ್ಸ್ ಹಾಕೀನಿ. ಹಾಕಿಲ್ಲ ಇನ್ನು, ಇವಾಗ ಹಾಕ್ತಾರೆ ಇದು ಮುಗಿಸ್ಕೊಂಡು. ಅಲ್ಲೇ ಸೆಲೆಕ್ಟ್ ಮಾಡಿರ್ತಕ್ಕಂಥ ಕ್ವಶನ್ಸ್ಗಳು ಆಲ್ ಆಫ್ ದೆಮ್ ಆರ್ ಫ್ರಮ್ ಟೆಕ್ಸ್ಟ್ ಬುಕ್. ಎರಡೂ ನೋಡ್ಕೊಂಡ್ಬಿಟ್ರೆ, ಯಾಕಂದ್ರೆ ಎರಡೂ ಬರ್ಬೋದ್ರಿ. ಇದಾದ್ರೂ ಔಟ್ ಆಫ್ ಟೆಕ್ಸ್ಟ್ ಬುಕ್ ಆದ್ರೂ ಬರ್ಬೋದು, ಅಂಡ್ ಫ್ರಮ್ ಇವರ್ ಟೆಕ್ಸ್ಟ್ ಬುಕ್, PU ಸೆಕೆಂಡರಿ ಟೆಕ್ಸ್ಟ್ ಬುಕ್ ಲೆಸನ್ಸ್ ಎಲ್ಲರೂ ಬರ್ಬೋದು. ಓಕೆ, ಇಲ್ಲೊಂದಿದೆ ನೋಡ್ರಿ. ಗಿವ್ ಅಪ್ ಅಂದ್ರೆ ಏನಾರು ನಾವು ಮಾಡ್ತಿರ್ತೀವಲ್ಲ, ಮಾಡೋದನ್ನ ಕೈ ಬಿಡೋದು. ಐ ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್ ಆ ಥರ. ಕೀಪ್ ಇನ್ ಮೈಂಡ್ ಅಂದ್ರೆ ಆಯ್ತು ಮಾಡ್ತೀನಿ, ನೆನಪಿನಾಗ ಇಟ್ಕೊಂಡಿರ್ತೀನಿ, ಮುಂದೊಂದು ದಿನ ಅದನ್ನ ಮಾಡಿ ತೋರಿಸ್ತೀನಿ, ಆಯ್ತು ನೆನಪಿನಾಗ ಇಟ್ಕೊಂಡಿರ್ತೀನಿ. ಕೀಪ್ ಇನ್ ಮೈಂಡ್. ಔಟ್ ಆಫ್ ಹ್ಯಾಂಡ್ ಅಂದ್ರೆ ಕಂಟ್ರೋಲ್ ತಪ್ಪೋದ್ರಿ. ಹೌದಲ್ವ? ಏನಾರು ಒಂದು ನಾವು ಅತಿ ಸಾಲ ಮಾಡಿದೀವಿ ಅಂದ್ರೆ ಬದುಕಿಂದು ಕಂಟ್ರೋಲ್ ತಪ್ಪತೈತಲ್ಲ. ಹಂಗಾಗಿ ಗಾಡಿನೂ ಕೂಡ ಬಹಳ ಸ್ಪೀಡ್ ಬಿಟ್ರು ಅಂದ್ರೆ ಔಟ್ ಆಫ್ ಹ್ಯಾಂಡ್, ಕಂಟ್ರೋಲ್ ತಪ್ಪಿಡ್ತೈತಿ. ಒಂದು ಲೆಕ್ಕದ ಹೋಗ್ಬೇಕು. ಹಂಗ ದ ಡಾಕ್ಟರ್ ಅಡ್ವೈಸ್ ರವಿ ಟು ಡ್ಯಾಶ್ ಈಟಿಂಗ್ ಜಂಕ್ ಫುಡ್. ಟು ಗಿವ್ ಅಪ್ ಆಗ್ತೈತಿ. ಜಂಕ್ ಫುಡ್ ತಿನ್ಬೇಡ, ಕೈ ಬಿಟ್ಬಿಡು. ಹಿ ಆಲ್ಸೋ ಆಸ್ಕ್ಡ್ ಹಿಮ್, ಹಿ ಅಂದ್ರೆ ಡಾಕ್ಟರ್, ಹಿಮ್ ಅಂದ್ರೆ ರವಿ, ಟು ಡ್ಯಾಶ್ ದ ಇಂಪಾರ್ಟೆನ್ಸ್ ಆಫ್ ರೆಗ್ಯುಲರ್ ಎಕ್ಸರ್ಸೈಸ್. ಕೀಪ್ ಇನ್ ಮೈಂಡ್ ದ ಇಂಪಾರ್ಟೆನ್ಸ್ ಆಫ್ ರೆಗ್ಯುಲರ್ ಎಕ್ಸರ್ಸೈಸಸ್. ಜಂಕ್ ಫುಡ್ ತಿನ್ಬೇಡ್ರಿ. ಆಯ್ತು ಸರ್. ಮತ್ತೆ ಇನ್ನೊಂದು ನೆನಪಿನಾಗ ಇಟ್ಕೋರಿ ನೀವು, ದಿನಾಲು ಎಕ್ಸರ್ಸೈಸ್ ಮಾತ್ರ ಬಿಡಬೇಡಿ. ಓಕೆ ಸರ್. ಫಸ್ಟ್ ಗಿವ್ ಅಪ್ ಆಗ್ತೈತಿ, ನೆಕ್ಸ್ಟ್ ಕೀಪ್ ಇನ್ ಮೈಂಡ್ ಆಗ್ತೈತಿ. ಎಕ್ಸ್ಪ್ರೆಷನ್ಸ್ ಕ್ಯಾರಿ ಆನ್, ಮುಂದುವರಿಸು ಅಂತ. ಡೋಂಟ್ ಕ್ಯಾರಿ ಆನ್ ದಿಸ್ ಹ್ಯಾಬಿಟ್ ಅಂತ. ಇನ್ ಸರ್ಚ್ ಆಫ್ ಅಂದ್ರೆ ಹುಡುಕುತ್ತಾ ಹೋಗುದು. ಹಿ ಈಸ್ ಇನ್ ಸರ್ಚ್ ಆಫ್ ಎ ಗುಡ್ ಜಾಬ್. ಕಮ್ ಅಕ್ರಾಸ್ ಅಂದ್ರೆ ಕಂಡು ಹಿಡಿದು. ಐ ಕೇಮ್ ಅಕ್ರಾಸ್ ದಿಸ್ ಆನ್ಸರ್ ವೈಲ್ ಓಪನಿಂಗ್ ಡಿಕ್ಷನರಿ. ಹಿಂಗತ್ತೆ. ದ ಟ್ರಾವೆಲರ್ ವೆಂಟ್ ಡ್ಯಾಶ್ ವಾಟರ್, ಇನ್ ಸರ್ಚ್ ಆಫ್ ವಾಟರ್. ನೀರು ಹುಡುಕೊಂಡು ಹೋದ್ರು. ಆನ್ ದ ವೇ the travelers went in search of water. On the way they came across, ಇಲ್ಲಿ ಕಮ್ ಕೊಟ್ಟಾರ, ನಾನು ಒಂದು ಸ್ವಲ್ಪ ಅದು ಮಿಸ್ಟೇಕ್ ಆಯ್ತು. ಕೇಮ್ ಅಕ್ರಾಸ್ ಕೊಡ್ಬೇಕ್ರಿ. ಆಕ್ಚುಲಿ ಕಮ್ ಅಕ್ರಾಸ್ ಅಂತ ಹೇಳಿ ಕೊಡಬಾರ್ದು. ಅಲ್ಲಿ ಏನಿರ್ತದ ನಾವೇನು ಚೇಂಜ್ ಮಾಡೋದೇನು ಇರೋದೇ ಇಲ್ರಿ. ಕೇಮ್ ಅಕ್ರಾಸ್ ಕೊಡ್ಬೇಕು.
ಎಲ್ಲ ಒಂದೊಂದು ಆಗಿರ್ತವೆ ಮಿಸ್ಟೇಕ್. The travelers went yes, in search of water. On the way they came across an old temple. ಸರಿ ಇದು ಎಲ್ಲರೂ ಒಂದೊಂದು ಟೆನ್ಸ್ ಮಿಸ್ಟೇಕ್ ಆಗಿರ್ತಾವೆ, ನಾನೆಲ್ಲ ಹೇಳ್ತೀನಿ. ಆಗಿರಲಿಲ್ಲ ಅಂದ್ರಂತೂ ಬೆಟರ್, ಒಂದು ವೇಳೆ ಆಗಿದ್ರೆ ಹೇಳ್ತೀನಿ. ಲುಕ್ ಇಂಟು ಅಂದ್ರೆ ಪರಿಶೀಲನೆ ಮಾಡಿದ್ರಿ, ಲುಕ್ ಇಂಟು ದ ಪ್ರಾಬ್ಲಮ್, ನೋಡ್ತೀನಿ ಅದೇನೈತೆ ಅಂತ. ಡೀಲ್ ವಿತ್ ಅಂದ್ರೆ ಅದನ್ನ ನಿರ್ವಹಿಸೋದ್ರಿ. ಅಟ್ ಒನ್ಸ್ ಅಂದ್ರೆ ಗೊತ್ತೈತೆ ನಿಮಗೆ ತಕ್ಷಣ ಅಂತ. ದ ಪ್ರಿನ್ಸಿಪಾಲ್ ಆಸ್ಕ್ಡ್ ದ ಕಮಿಟಿ ಟು ಲುಕ್ ಇನ್ ಟು ದ ಕಂಪ್ಲೇಂಟ್. ಏನ್ ನೋಡ್ರಿ, ಅದು ಏನ್ ಕಂಪ್ಲೇಂಟ್ ಏನೈತಿ ಸ್ವಲ್ಪ ಪರಿಶೀಲನೆ ಮಾಡ್ರಿ. ಅಂಡ್ ಡೀಲ್ ವಿತ್ ದ ಇಶ್ಯೂ ಇಮಿಡಿಯೇಟ್ಲಿ. ಬಿಡಬೇಡ್ರಿ, ಅದನ್ನ ಏನು ಇಶ್ಯೂ ಐತಿ ಬೇಗ ಅದನ್ನ ನಿರ್ವಹಿಸಿಬಿಡ್ರಿ, ಮುಗಿಸ್ಬಿಡ್ರಿ ಅಂದ. ಇದು ಕರೆಕ್ಟ್ ಆಗ್ತದೆ. The principal asked the committee to look into the complaint and deal with the issue immediately. Or number 5, take part in ಭಾಗವಹಿಸು. In spite of ಆದಾಗ್ಯೂ, in spite of his old age, my father works hard. Give away, ದಾನ ಮಾಡು. Karna gave away many things. Hunger. Rani decided to dash the competition, participate in, take part in. Rani decided to take part in the competition in spite of her illness. ಆರಾಮಿಲ್ಲ ಅವಳಿಗೆ, ಆದಾಗ್ಯೂ ಆಕಿ ಪಾರ್ಟಿಸಿಪೇಟ್ ಮಾಡ್ಬೇಕಂತಾಳ. ಇನ್ ಸ್ಪೈಟ್ ಆಫ್ ಹರ್ ಇಲ್ನೆಸ್, ಆರಾಮಿಲ್ಲವಾದಾಗ್ಯೂ ರಾಣಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ಬೇಕಂತಾಳ. ನೆಕ್ಸ್ಟ್ ಪುಟ್ ಆಫ್. ಪುಟ್ ಆಫ್ ಅಂದ್ರೆ ಪೋಸ್ಟ್ ಪೋನ್ ಮಾಡೋದು. ಎಕ್ಸಾಮಿನೇಷನ್ ಪುಟ್ ಆಫ್, ಎಕ್ಸಾಮಿನೇಷನ್ ಪುಟ್ ಆಫ್ ಅಂದ್ರೆ ಪೋಸ್ಟ್ ಪೋನ್. ಆಸ್ ವೆಲ್ ಆಸ್ ಅಂದ್ರೆ ಜೊತೆಗೆ. ರಮೇಶ್ ಆಸ್ ವೆಲ್ ಆಸ್ ವೀಣಾ ಗೋಸ್ ಟು ಬೆಂಗಳೂರು as well as I teach lessons as well as grammar. Look after nodiko. I look after my old parents. ಈ ತರಹ look after nodiko. My uncle will dash the meeting. Put off the meeting. My uncle will put off the meeting. Meeting postpone ಮಾಡ್ತಾರ. ಯಾಕಂದ್ರೆ because he has to look after his sick mother. ಕರೆಕ್ಟ್. ಕಾಲ್ ಆಫ್. ಕಾಲ್ ಆಫ್ ಅಂದ್ರೆ ಕ್ಯಾನ್ಸಲ್, ರದ್ದುಗೊಳಿಸೋದು. ಇನ್ ಫ್ರಂಟ್ ಆಫ್ ಅಂದ್ರೆ ಮುಂದೆ. ಈಗ ನಾವು ಮುಂದೆ ನಿಂತಿರ್ತೀವ್ರಿ, ನಮ್ಮ ಮುಂದೊಬ್ಬ ಎತ್ತರನ ಬಂದು ನಿಂತಪ್ಪ, ನಮಗೇನು ಕಾಣೋದಿಲ್ಲ, ನಮಗೆ ಬೆನ್ನು ಹಚ್ಚಿ ನಿಂದಿರ್ತಾನ, ಅದಕ್ಕೆ ಇನ್ ಫ್ರಂಟ್ ಆಫ್ ಅಂತಾರೆ. ನಮ್ಮ ಮುಖ ಹಚ್ಚಿ ನಿಲ್ಲುವುದಿಲ್ಲ, ನಮಗೆ ಬೆನ್ನು ಹಚ್ಚಿ ನಿಂದಿರ್ತಾನ. ನನ್ನ ಮುಂದೆ ಬಂದು ನಿಂದಿರ್ತಾನ. ಸಿನಿಮಾ ಥಿಯೇಟರ್ದವ್ರು ನಾ ಕೂತೀನಿ, ನನ್ನ ಮುಂದೊಬ್ಬ ಎತ್ತರನ ಬಂದು ಕೂಡ್ತಾನ, ಅದಕ್ಕೆ ಇನ್ ಫ್ರಂಟ್ ಆಫ್ ಅಂತಾರೆ. ಬ್ರೇಕ್ ಡೌನ್ ಅಂದ್ರೆ ಇಂಜಿನ್ ಕೆಡ್ತೈತಲ್ಲ, ಮೋಟರ್ ಸೈಕಲ್ ಕಾರು ರಿಪೇರಿ ಬರ್ತಾವ, ನಡಬರ್ಕ್ ನಿಂತು ಬರ್ತೈತೆ, ಅದಕ್ಕೆ ಬ್ರೇಕ್ ಡೌನ್ ಅಂತ ಕರೀತಾರೆ. ದ ಮ್ಯಾಚ್ ವಾಸ್ ಡ್ಯಾಶ್, ರದ್ದುಗೊಳಿಸಿತ್ತು ಮ್ಯಾಚ್. ಕಾಲ್ ಆಫ್, ಇದು ಕಾಲ್ಡ್ ಆಫ್ ಕೊಡ್ಬೇಕಾಗಿತ್ತಲ್ಲ, ಕಾಲ್ಡ್ ಆಫ್ ಕೊಡ್ಬೇಕಿಲ್ಲ. ದ ಮ್ಯಾಚ್ ವಾಸ್ ಕಾಲ್ಡ್ ಆಫ್, ಪ್ಯಾಸಿವೈಸ ಮಾಡ್ಬೇಕಾಗ್ತದೆ. ದ ಮ್ಯಾಚ್ ವಾಸ್ ಕಾಲ್ಡ್ ಆಫ್ because of heavy rain. The players waited in front of the pavilion. Correct. Called off ಆಗಬೇಕಾಗಿತ್ತು, ಪಾಸ್ಟ್ ಕೊಡಬೇಕಾಗಿತ್ತು, ನಾನು ಮಿಸ್ಟೇಕ್ ಆಗಿತ್ತು. ಟರ್ನ್ ಅಪ್ ಅಂದ್ರೆ ಕಾಣಿಸ್ಕೊಳ್ಳೋದು, ಬರೋದು. ರನ್ ಔಟ್, ರನ್ ಔಟ್ ಆಫ್ ಖಾಲಿ ಆಗೋದು, ರನ್ ಔಟ್ ಆಫ್ ಖಾಲಿ ಆಗೋದು. Natural resources are running out. At last ಅಂದ್ರೆ ಫೈನಲಿ ಅಂತ ಗೊತ್ತೈತೆ. We had a dash drinking water during the trek. Trekking ಹೋಗಿದ್ವಿ, ಬಟ್ ಹೆಲ್ಪ್ ಅರೈವ್ಡ್. ಯಾರಿಂದ ಬಂತು? At last. ಯಾರಿಂದಲೂ ಹೆಲ್ಪ್ ಬಂತ್ರಿ. We had run out, ಖಾಲಿ ಆಯ್ತು.
Past participle. We had run out of drinking water during the trek, but help arrived at last. ಖಾಲಿ ಆಗಿತ್ತು ನೀರು, ಹೆಂಗೋ ಯಾರೋ ಬಂದು ಹೆಲ್ಪ್ ಮಾಡಿದ್ರು. ಪುಟ್ ಆನ್, ಧರಿಸ್ಕೊಳ್ಳೋದ್ರಿ, ಆಭರಣ ಧರಿಸ್ಕೊ, ಬಟ್ಟೆ ಧರಿಸ್ಕೊ, ಶೂಸ್ ಧರಿಸ್ಕೊ, ಹಿಂಗೆಲ್ಲ ಆಗ್ತೈತಿ. ಟೇಕ್ ಆಫ್ ಅಂದ್ರೆ ಅದರದ್ದು ಅಪೋಸಿಟ್, ತೆಗೆದು ಹಾಕು, ಬಟ್ಟೆ ರಿಮೂವ್ ಮಾಡು. ಇನೇ ಹರಿ ಅಂದ್ರೆ ಅವಸರ. Rahul forgot to dash his shoes because Rahul forgot to take off his shoes. ಶೂಸ್ ತೆಗೆದು ಮರ್ತ್ಬಿಟ್ಟ, ಅವಸರ ಮಾಡಿ ಮನ್ಯಾಗ ಒಳಗೆ ಬಂದ್ಬಿಟ್ಟ. ಯಾಕಂದ್ರೆ ಹಿ ವಾಸ್ ಇನ್ ಎ ಹರಿ. ಇಲ್ಲೇ ಟೇಕ್ ಆಫ್ನು ಆಗ್ಬೋದು, ಮನಸ್ಸು ಮಾಡಿದ್ರೆ ಪುಟಾನು ಆಗ್ಬೋದು. ಚಪ್ಪಲ್ ಹಾಕೊಂಡು ಹೋಗ್ಬೇಕಾಗಿರ್ತಕ್ಕಂಥವ ಮರ್ತು ಬರಿಗಾಲೆಲ್ಲ ಓಡಿಬಿಟ್ಟ, ಹಂಗೂ ಆಗ್ಬೋದು. ಟೇಕ್ ಆಫ್ ಬೆಟರ್. ಯೂಸ್ವಲಿ ಯೂಸೇಜ್ ಏನಾಗ್ತೈತಿ, ಯೂಸೇಜ್ ಅಂದ್ರೆ ಏನು, ವಾಟ್ ಹ್ಯಾಪನ್ಸ್ ಕಾಮನ್ಲಿ ಅಂತ ಕೇಳಿದ್ರ, ಚಪ್ಪಲ್ ಮರೆತು ಹೋದು ಕಡಿಮೆ ರೀ, ಚಪ್ಪಲ್ ಹಾಕೊಳ್ಳೋದು ಮರೆಯೋದು ಕಡಿಮೆ ರೀ, ಮರೆತು ಹಂಗ ಬಂದ್ಬಿಡ್ದವ್, ಅದನ್ನು ಬರೆಯೋದಿಲ್ಲ, ಅಷ್ಟೊಂದು ಏನು ಇದೆ ಇಲ್ಲದ. ಓಕೆ, ಯಾವ್ದಾದ್ರು ಇದಾದ್ರೂ ನಡೀತದೆ, ಇದಾದ್ರೂ ನಡೀತದೆ. ವೇಕಪ್, ಹೇಳೋದ್ರಿ, ಐ ವೇಕಪ್ ಅಟ್ 5 AM every day. ಕ್ಯಾರಿ ಔಟ್, ಪರ್ಫಾರ್ಮ್ ಮಾಡೋದು. ಸ್ವಾಮಿ ವಿವೇಕಾನಂದ ಕ್ಯಾರಿಡ್ ಔಟ್ ದ ಬ್ರೈನ್ ಚೈಲ್ಡ್ ಆಫ್ ರಾಮಕೃಷ್ಣ ಪರಮಹಂಸ. ಆ ತರಹ ಅಕಾರ್ಡಿಂಗ್ ಟು ಅಂದ್ರೆ ಆ ಪ್ರಕಾರ, ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಲ್ ಆರ್ ಈಕ್ವಲ್. The workers dash the engineers instructions. ವರ್ಕರ್ಸ್ ಇಂಜಿನಿಯರ್ ಏನು ಕೊಟ್ಟಾರ ಅದನ್ನೆಲ್ಲ ವರ್ಕರ್ಸ್ ಕ್ಯಾರಿ ಔಟ್ ಮಾಡ್ತಾರೆ. ವರ್ಕರ್ಸ್ ಕ್ಯಾರಿ ಔಟ್ ದ ಇಂಜಿನಿಯರ್ಸ್ ಇನ್ಸ್ಟ್ರಕ್ಷನ್ಸ್ ಅಕಾರ್ಡಿಂಗ್ ಟು ದ ಪ್ಲಾನ್. ಅಕಾರ್ಡಿಂಗ್ ಟು ದ ಪ್ಲಾನ್ ಕರೆಕ್ಟ್ ಆಗ್ತದೆ. ಸೆಂಟೆನ್ಸ್ ಮೀನಿಂಗ್ಫುಲ್ ಆದರೆ ಸಾಕು. ಫಾಲ್ ಇನ್, ತುಂಬೋದ್ರಿ. ಟೇಕ್ ಕೇರ್ ಆಫ್, ಕಾಳಜಿ ಮಾಡೋದು. All of a sudden, suddenly. Dash the application form carefully. Fill in the application form carefully and take care of your documents. Application form correct ಆಗಿ ತುಂಬ್ರಿ. ನಿಮ್ಮ ಡಾಕ್ಯುಮೆಂಟ್ಸ್ ಇರೋದವಲ್ಲ ಅದ್ರ ಬಗ್ಗೆ ಕಾಳಜಿ ಇರಲಿ. ಅವನ್ನೆಲ್ಲ ತಗೊಂಡ್ ಬರಬೇಕು ಇಂಟರ್ವ್ಯೂ ಬರುವಾಗ. ಆ ತರಹ ಕರೆಕ್ಟ್ ಆಗ್ತದೆ. ಸೆಟ್ ಔಟ್, ಸ್ಟಾರ್ಟ್ ಯುವರ್ ಜರ್ನಿ, ಶಾರ್ಟ್ ಜರ್ನಿ, ಸೆಟ್ ಔಟ್ ಅಂತ ಕರೀತಾರೆ. ವಿ ಸೆಟ್ ಔಟ್ ಫಾರ್ ಮೈಸೂರು ಟುಮಾರೋ. ಸೆಟ್ ಔಟ್ ಆನ್ ದ ವೇ ಗೊತ್ತೈತೆ ನಿಮಗೆ, ಮಾರ್ಗದಲ್ಲಿ, ಇನ್ ದ ಮಿಡಲ್ ಆಫ್ ದ ವೇ. ಕಮ್ ಬ್ಯಾಕ್, ರಿಟರ್ನ್, ಹಿಂತಿರ್ಬೋದು. ವಿ ಡ್ಯಾಶ್ ಅರ್ಲಿ ಇನ್ ದ ಮಾರ್ನಿಂಗ್. Dash, we stopped for breakfast. We set out early in the morning. On the way, we stopped for breakfast. ಡೌಟ್ಗಳು ಏನಾದರೂ ಇದ್ರೆ ಕಮೆಂಟ್ ಮಾಡ್ರಿ, ಆನ್ಸರ್ ಮಾಡ್ತೀವಿ. ಪುಟ್ ಔಟ್, ಪುಟ್ ಔಟ್ ಅಂದ್ರೆ ನಂದಿಸೋದು, ಎಕ್ಸ್ಟಿಂಗ್ವಿಶ್, ಆರಿಸೋದು. ಒಂದು ಪ್ರಾವರ್ಬ್ ಐತಲ್ರಿ, ಪುಟ್ ಔಟ್ ದ ಫೈರ್ ಬಿಫೋರ್ ಇಟ್ ಸ್ಪ್ರೆಡ್ಸ್ ಅಂತೇಳಿ. ಕ್ಯಾಚ್ ಫೈರ್, ಬೆಂಕಿ ಹತ್ಕೋ, ಬೆಂಕಿ ಹಿಡಿ ಅಂತಂತಿಲ್ಲ, ಬೆಂಕಿ ಹೊತ್ಕೋ. ದ ಹೌಸ್ ಕಾಟ್ ಫೈರ್ ಅರ್ಲಿ ಇನ್ ದ ಮಾರ್ನಿಂಗ್. ಇನ್ ಟೈಮ್, ಪ್ರಾಪರ್ ಟೈಮ್, ಸಕಾಲಕ್ಕೆ. ದ ಫೈರ್ಮೆನ್ ರೀಚ್ ದ ಸ್ಪಾಟ್ ಇನ್ ಟೈಮ್, ಸರಿ ಆಗ್ತದೆ. ಅಂಡ್ ಪುಟ್ ಔಟ್ ದ ಫೈರ್, ರೈಟ್. ಎಕ್ಸ್ಪ್ರೆಷನ್ಸ್, ಲುಕ್ ಫಾರ್, ಸರ್ಚ್, ಹುಡುಕಾಡೋದು. ಕಮ್ ಬ್ಯಾಕ್, ಹಿಂತಿರುಗೋದು, ವಾಪಸ್ ಆಗೋದು. ಇನ್ ವೇನ್, ನಿಷ್ಫಲವಾಗಿ, ವ್ಯರ್ಥವಾಗಿ. ಆಲ್ ಹೀಸ್ ಎಫರ್ಟ್ಸ್ ವರ್ ಇನ್ ವೇನ್. ಹಿ ಟ್ರೈಡ್ ಮಚ್ ಟು ಗೆಟ್ ದ ಫಸ್ಟ್ ರ್ಯಾಂಕ್, ಬಟ್ ಆಲ್ ಹೀಸ್ ಎಫರ್ಟ್ಸ್ ವರ್ ಇನ್ ವೇನ್. ದ ಬಾಯ್ ವೆಂಟ್ ಟು ಡ್ಯಾಶ್ his lost puppy. The boy went to look for his lost puppy. ಎಲ್ಲ ತಪ್ಪಿಸ್ಕೊಂಡು ಹೋಗಿತ್ತು ನಾಯಿ ಮರಿ ಅವರು.
ಎಲ್ಲ ಕಡೆ ಹುಡುಕಾಡ್ದ. ದ ಬಾಯ್ ವೆಂಟ್, ನಾಯಿ ಮರಿ ಭಾಳ ಜೀವ ಅಂದ್ರೆ ಎಲ್ಲಿ ಹೋಯ್ತು ನಮ್ಮ ನಾಯಿ ಮರಿ, ಎಲ್ಲ ಕಡೆ ಹುಡುಕಾಡ್ದ. ಬಟ್ ಈ ರಿಟರ್ನ್ಡ್ ಇನ್ ವೇ, ಎಲ್ಲಿ ಹುಡುಕಾಡಿದ್ರು ಸಿಗ್ಲಿಲ್ಲ. ಮುಖ ಸಪ್ಪೆ ಮಾಡ್ಕೊಂಡು ವಾಪಸ್ ಬರ್ತಾರ. ದ ಬಾಯ್ ವೆಂಟ್ ಟು look for. The boy went to look for his lost puppy, but he returned in vain. Get over, ಚೇತರಿಸ್ಕೊಳ್ಳೋದು. Now the patient is getting over. Keep away from, ದೂರ ಇರೋದು. We should keep medicine away from children. Once again, I want to listen to your song once again. Can you sing once more for me, please? The patient was advised to dash unhealthy food. Keep away from, ದೂರ ಇರಬೇಕು, ತಿನ್ನಬಾರ್ದು ನೀವು, ಆಯ್ತು ಸರ್. So that he could get over his illness soon. ಅದು ಇದು ತಿನ್ಬೇಡ್ರಿ, ಕೆಟ್ಟದ್ದು ಚಲೋದು ಮಾತ್ರ ತಿನ್ರಿ, ಯಾಕಂದ್ರೆ ನೀವು ಬೇಗ ಚೇತರಿಸ್ಕೋಬೇಕಲ್ಲ. The patient was advised to keep away from unhealthy food so that he could get over his illness soon. 16. Find out, search ಮಾಡೋದು, ಹುಡ್ಕೋದ್ರೆ. In order to, ಅದಕ್ಕೋಸ್ಕರ, ಗಾಗಿ ಅಂತೈತಿ, ಅದಕ್ಕೋಸ್ಕರ. I go to Bangalore in order to attend an interview. ಮೇಕಪ್, ಮೇಕಪ್ ಅಂದ್ರೆ ಸರಿಪಡಿಸ್ಕೊ. ಸರ್ ಗಿವ್ ಮೀ, ಸ್ಯಾಂಕ್ಷನ್ ಮೀ ಲೀವ್ ಫಾರ್ 2 days and I will make up my study later on. 3 ದಿವಸ 2 ದಿವಸ ರಜಾ ಕೊಡಿ ಸರ್. ಸರಿ, ಬಂದ ಮೇಲೆ ನಮ್ಮ ಸಿಸ್ಟರ್ ಮ್ಯಾರೇಜ್ ಇದೆ, ಬಂದ ಮೇಲೆ ನನ್ನ ಸ್ಟಡಿನ ನಾನು ಮೇಕಪ್ ಮಾಡಿಸ್ಕೋತೀನಿ. ದ ಸ್ಟೂಡೆಂಟ್ಸ್ ವರ್ಕ್ಡ್ ಹಾರ್ಡ್ ಡ್ಯಾಶ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಆರ್ಡರ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಅದಕ್ಕಾಗಿ ದೇ ವಾಂಟೆಡ್ ಟು ಡ್ಯಾಶ್ the mistakes made earlier. They wanted to make up earlier ಟೆಸ್ಟ್ ನೊಳಗೆ ಮಾಡಿದಂಥ ಮಿಸ್ಟೇಕ್ಸ್ ಅನ್ನ ಸರಿಪಡಿಸ್ಕೋತಾರ ಈ ಸಾರಿ. ಓಕೆ. 17th, ಗೋ ಥ್ರೂ, ಪರಿಶೀಲನೆ ಮಾಡೋದು. ಲೆಟ್ ಅಸ್ ಗೋ ಥ್ರೂ ದ ಪ್ರಾಬ್ಲಮ್. Gentlemen of the jungle, the inquiry commission went through the issue between the man and the elephant. This is first year. Take up, ಆರಂಭಿಸೋದು. Yes, let us take up the business. Let us take up the discussion by heart. By heart ಅಂದ್ರೆ ಗಟ್ಟಿ ಮಾಡೋದು, ಕಂಠಪಾಠ. You should dash the lesson carefully before you dash. ಅದಲ್ಲ? Yes. ಎಕ್ಸಸೈಸ್ ಸ್ಟಾರ್ಟ್ ಮಾಡೋದಕ್ಕಿಂತ, ನೀನು ಕ್ವಶನ್ ಆನ್ಸರ್ ಮಾಡೋದಕ್ಕಿಂತ ಮೊದಲು ಲೆಸನ್ ಅನ್ನ ಸರಿಯಾಗಿ ನೋಡ್ಕೋ, ಅನಂತರ ಕ್ವಶನ್ ಆನ್ಸರ್ ಮಾಡು. ಯು ಶುಡ್ ಗೋ ಥ್ರೂ ದ ಲೆಸನ್ ಕೇರ್ಫುಲಿ ಬಿಫೋರ್ ಯು ಟೇಕ್ ಅಪ್ ಎಕ್ಸಸೈಸ್. ಎಕ್ಸಸೈಸ್ ಅದ್ರ ಮೇಲೆ ಎಕ್ಸಸೈಸ್ ಕೊಟ್ಟಿರ್ತಾರೆ, ಗ್ರಾಮರು, ಕ್ವಶನ್ಸ್, ಕಾಂಪ್ರಹೆನ್ಷನ್ ಕ್ವಶನ್ಸ್. ಅವನು ಆನ್ಸರ್ ಮಾಡೋಕ್ಕಿಂತ ಪೂರ್ವದಲ್ಲಿ ನೀವು ಸರಿಯಾಗಿ ಏನ್ ಮಾಡಬೇಕು, ಲೆಸನ್ ಅನ್ನ ಪರಿಶೀಲಿಸಬೇಕು. ಎಸ್, ಗೋ ಥ್ರೂ, ಇದು ಕರೆಕ್ಟ್ ಆಗ್ತೈತಿ. ನೆಕ್ಸ್ಟ್ ಟೇಕ್ ಅಪ್, ಇದು ಕೂಡ ಸೆಕೆಂಡ್, ಇದು ಕೂಡ ಕರೆಕ್ಟ್ ಆಗ್ತೈತಿ. 18th, ಎಕ್ಸ್ಪ್ರೆಷನ್ಸ್ ಪಾಸ್ ಅವೇ ಇನ್ ಮೆಮೊರಿ ಆಫ್ ಸೆಟ್ ಅಪ್. ಪಾಸ್ ಅವೇ ಮೀನ್ಸ್ ಟು ಡೈ. ಇಟ್ ಈಸ್ ಅನ್ ಎಕ್ಸ್ಪ್ರೆಷನ್, ಇಡಿಯಮ್. ಇನ್ ಮೆಮೊರಿ ಆಫ್ ಸ್ಮರಣಾರ್ಥ. ಇನ್ ಮೆಮೊರಿ ಆಫ್ ಮೈ ಫಾದರ್ ಐ ಹ್ಯಾವ್ ಬಿಲ್ಟ್ ಎ ಹಾಸ್ಪಿಟಲ್. ಸೆಟಪ್ ಅಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಮಾಡೋದು, ಫೌಂಡೇಶನ್ ಮಾಡೋದು. ವಿ ಹ್ಯಾವ್ ಸೆಟ್ ಅಪ್ ಎ ಹಾಸ್ಪಿಟಲ್ ಫಾರ್ ದ ಪೂವರ್. ದ ವಿಲೇಜರ್ಸ್ ಡಿಸೈಡೆಡ್ ಟು ಡ್ಯಾಶ್. ದ ವಿಲೇಜರ್ಸ್ ಡಿಸೈಡೆಡ್ ಟು ಡ್ಯಾಶ್ ಎ ಲೈಬ್ರರಿ. ಸೆಟ್ ಅಪ್ ಎ ಲೈಬ್ರರಿ. ಡ್ಯಾಶ್ ಇನ್ ಮೆಮೊರಿ ಆಫ್ ದ ಗ್ರೇಟ್ ಲೀಡರ್. ಯಾರೊಬ್ರು ಗ್ರೇಟ್ ಲೀಡರ್, ಅವ್ರ ಹೆಸರಿನೊಳಗೆ ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ರು, ಆಯ್ತು ಅಂತೇಳಿ ಆ ಊರಿನ ಹಳ್ಳಿ ಜನರು ಡಿಸೈಡ್ ಮಾಡಿದ್ರು. ದ ವಿಲೇಜರ್ಸ್ ಡಿಸೈಡೆಡ್ ಟು ಸೆಟ್ ಅಪ್ ಅ ಲೈಬ್ರರಿ ಇನ್ ಮೆಮೊರಿ ಆಫ್ ದ ಗ್ರೇಟ್ ಲೀಡರ್. ಯಾರೊಬ್ಬರು ಸೋಲ್ಜರು ಯಾರೋ ಎಕ್ಸ್ಪೈರ್ ಆಗ, ಅವ್ರ ನೆನಪಿಗಾಗಿ
in memory of the soldiers, dead soldier. Take place ಅಂದ್ರೆ happen, ನಡೆಯೋದು. The Second World War took place between 1942 to 45. ಆ ತರಹ. ಓಕೆ. took place, happen. In charge of ಉಸ್ತುವಾರಿಯಲ್ಲಿರೋದು. Mr. XYZ is in charge of the college. Okay. Carry on, continue ಮಾಡುವ. Don't carry on this bad habit. The cultural program will dash tomorrow, take place, happen, ಸಂಭವಿಸು. The headmaster will be in charge of the event. Okay? Yes. 20th. Look forward to. ವೆಯ್ಟ್ ಮಾಡಿಕೊಂಡು ಕಾಯ್ಕೊಂಡಿರೋದ್ರಿ. ಲುಕ್ ಫಾರ್ವರ್ಡ್. ಎಲ್ಲೋ ನೀವು ಟೂರ್ಗೆ ಹೊಂಟಿರಿ, ನಿಮ್ಮದು ಇನ್ನೊಂದು 8 ದಿವಸ ಬಿಟ್ಟು ಟೂರ್ಗೆ ಹೋಗೋ ಡೇಟ್ ಫಿಕ್ಸ್ ಆಗಿದೆ. ಯು ಆಲ್ವೇಸ್ ಲುಕ್ ಫಾರ್ವರ್ಡ್ ಟು ದಟ್ ಡೇಟ್. ಯಾವಾಗ ಬಂದಿತ್ತು ಆ ಡೇಟು, ಯಾವಾಗ ಟೂರ್ಗೆ ಹೋದೇನು, ಕಾತುರದಿಂದ ಇರೋದು. ಎಸ್, ಲುಕ್ ಫಾರ್ವರ್ಡ್ ಟು. ನೆಕ್ಸ್ಟ್, ಟೇಕ್ ಪಾರ್ಟ್ ಇನ್, ಪಾರ್ಟಿಸಿಪೇಟ್ from time to time, again and again. The students dash the annual sports, looked forward to past tense ಮಾಡ್ಕೊತೀನಿ, ಇಲ್ಲ ಪ್ರೆಸೆಂಟ್ ಟೆನ್ಸ್ ಮಾಡ್ರಿ. ಆ್ಯಂಡ್ ವರ್ ಅಂತ ಐತಿಲ್ಲ, ಅದಕ್ಕೆ ಅದು ಲುಕ್ಡ್ ಮಾಡಿಬಿಡ್ರಿ. ಇಷ್ಟೇ ಉಳ್ಕೊಂಡಿದ್ದ ಮುಂದೆ. ನೀವು ಈ ರೀತಿ ಚೇಂಜ್ ಮಾಡೋದು ಏನೋ ಇರೋದಿಲ್ರಿ ಅಲ್ಲಿ ಎಕ್ಸಾಮ್ಗಳು. ಮತ್ತು ಹಂಗೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸರ್ ಇದು ಲುಕ್ ಇದ್ದದನ್ನು ಲುಕ್ ಕೂಡ ಮಾಡೋದಿರುತ್ತನೋ, ಸಾಧ್ಯನೇ ಇಲ್ಲ ರೀ, ಸಾಧ್ಯನೇ ಇಲ್ಲ. ಜಸ್ಟ್ ಅಲ್ಲಿ ಏನೈತಿ ಅದನ್ನ ಬರೀದಿರ್ತದ. ಅವ್ರಿಗೆ ಚೇಂಜ್ ಮಾಡೋದೇನು ಇಲ್ಲಿ ಏನೋ ಇರೋದಿಲ್ಲ ನಿಮ್ದು. ಇಲ್ಲೇನು ಬರಿಬೇಕು ಅದನ್ನೇ ಕೊಟ್ಟಿರ್ತೇವೆ ನಾವು. ಲುಕ್ಡ್ ಫಾರ್ವರ್ಡ್. ದ ಸ್ಟೂಡೆಂಟ್ಸ್ ಲುಕ್ಡ್ ಫಾರ್ವರ್ಡ್ ಟು ದ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್, ಕಾಂಪಿಟೇಷನ್. ಮೀಟ್ ಅಂದ್ರೆ ಕಾಂಪಿಟೇಷನ್. ಅಂಡ್ ದೇ ವರ್ ಈಗರ್ ಟು ಟೇಕ್ ಪಾರ್ಟ್ ಇನ್ ಎವ್ರಿ ಈವೆಂಟ್. Okay, 21. Bring up ಅಂದ್ರೆ ಬೆಳೆಸೋದ್ರಿ. ರಾಜಾ ರಾಮ್ ಮೋಹನ್ ರಾಯ್ ವಾಸ್ ಬ್ರಾಟ್ ಅಪ್ ಬೈ ಹಿಸ್ ಫಾದರ್ ರಮಾಕಾಂತ್ ರಾಯ್ ಅಂತ ಬರ್ತದೆ. ರಮಾಕಾಂತ್ ರಾಯ್ ಬ್ರಾಟ್ ಅಪ್ ಹಿಸ್ ಸನ್ ರಾಮ್ ಮೋಹನ್ ಇನ್ ಅಕಾರ್ಡೆನ್ಸ್ ವಿತ್ ಸ್ಟ್ರಿಕ್ಟ್ ಹಿಂದೂ ಡಿಸಿಪ್ಲಿನ್ ಅಂತ ಬರ್ತದೆ. ಇದು ಹಳೆ ಕಾಲದಲ್ಲಿ ಒಂದು ರಾಜಾ ರಾಮ್ ಮೋಹನ್ ರಾಯ್ ಅಂತ ಒಂದು ಲೆಸನ್ ಇತ್ತು. ಆ ಲೆಸನ್ ಬಂದಿತ್ತದು. ಇದು ಬಂದಿತ್ತದು ಹಳೆ ಕಾಲದಾಗ ಒಂದು BS ಚಂದ್ರಶೇಖರ್ ಅಂತ ಒಂದು 10th ಒಂದು ಲೆಸನ್ ಇತ್ತು. ಅದು ಸುನಿಲ್ ಗವಾಸ್ಕರ್ ಅವರು. ಐ ಆಲ್ವೇಸ್ ಲುಕ್ ಫಾರ್ವರ್ಡ್ ಟು ಗೋ ಟು ಮೈಸೂರು ಟು ಮೀಟ್ BS ಚಂದ್ರಶೇಖರ್ ಅಂತೇನೋ ಬರ್ತೈತ್ರಿ. ಅದು ಲುಕ್ ಫಾರ್ವರ್ಡ್ ಟು. ಓಕೆ. ಬ್ರಿಂಗ್ ಅಪ್ ಅಂದ್ರೆ ಬೆಳೆಸೋದು, ದೊಡ್ಡವನನ್ನಾಗಿ ಮಾಡೋದು, ಉಪಚರಿಸಿ ಉಪಚಾರ ಹಾಕಿ ಬೆಳೆಸೋದು. ಇನ್ ಅಡ್ಸೆಂಟ್ ಟು ಅಂದ್ರೆ ಬಿಸೈಡ್ಸ್, ಅದರ ಜೊತೆಯಲ್ಲಿ ಅಂತ ಹೇಳಿ. ಇನ್ ಅಡ್ಸೆಂಟ್ ಟು ಲೆಸನ್ ಐ ಟೀಚ್ ಗ್ರಾಮರ್ ಅಂದಂಗ್ರೆ. ಪುಟ್ ಅವೇ ಅಂದ್ರೆ ಕೈ ಬಿಟ್ಬಿಡೋದು. ಎಸ್, ಅಲ್ಲೇ ಇಟ್ಬಿಡೋದ್ರಿ. ಪೇರೆಂಟ್ಸ್ ಶುಡ್ ಡ್ಯಾಶ್ ದೇರ್ ಚಿಲ್ಡ್ರನ್ ವಿತ್ ಗುಡ್ ವ್ಯಾಲ್ಯೂಸ್. ಬ್ರಿಂಗ್ ಅಪ್. ದೇ ಶುಡ್ ಆಲ್ಸೋ ಟೀಚ್ ದಮ್ ಟು ಪುಟ್ ಅವೇ ದೇರ್ ಬಿಲಾಂಗಿಂಗ್ಸ್ ಆಫ್ಟರ್ ಯೂಸ್. ನೀವೇನೇನು ಯೂಸ್ ಮಾಡ್ತೀರಪ್ಪ ಅವನ್ನ ಅಲ್ಲೇ ಇಟ್ಬಿಡ್ಬೇಕು, ಮತ್ತೇನು ತಗೊಂಡ್ರೆಲ್ಲ ಹೋಗ್ಬಾರ್ದು. ಇದನ್ನು ಕೂಡ ಕಲಿಸೋದು. 22nd. ಟೇಕ್ ಆಫ್ಟರ್ ಅಂದ್ರೆ ರಿಸಂಬಲ್, ಹೋಲೋದು. ಯು ಟೇಕ್ ಆಫ್ಟರ್ ಯುವರ್ ಮದರ್. ಸೀತಾ, ಏನ್ ಸೀತಾ ಸೇಮ್ ನಿಮ್ಮ ತಾಯಿ ಇರ್ತಾರ ಇದ್ದೀಯಲ್ಲ ನೀನು. ಯು ಟೇಕ್ ಆಫ್ಟರ್. ಚಿಲ್ಡ್ರನ್ ಟೇಕ್ ಆಫ್ಟರ್ ದೇರ್ ಪೇರೆಂಟ್ಸ್. ಟೇಕ್ ಆಫ್ಟರ್ ಅಂತಾರೆ ಅದಕ್ಕೆ. ಆಸ್ ಸೂನ್ ಅಂದ್ರೆ ಗೊತ್ತೈತಲ್ಲ, ನೋ ಸೂನರ್ ದ್ಯಾನ್. ಆಸ್ ಸೂನ್ ಆಸ್ ದ ಟೀಚರ್ ಎಂಟರ್ಸ್ ದ ಕ್ಲಾಸ್ ರೂಮ್, ಆಲ್ ದ ಸ್ಟೂಡೆಂಟ್ಸ್ ಸ್ಟ್ಯಾಂಡ್ ಅಪ್. No sooner does the teacher enter the classroom than all the students stand up. ಅದರ ತರಹ. Gets along with get along with. ಈಗ soon after the marriage, the newly coupled did not get along. But after some time, after the birth of their child, they got along with each other. ಹಿಂಗೆ ಬರ್ತದೆ ಹೊಂದಿಕೊಳ್ಳೋದ್ರೆ. Meena dash her mother in appearance.
ಅವಲ್ಲ ಎಸ್ ಮೀನಾ ರಿಸಂಬಲ್ಸ್ ಮೀನಾ ಟೇಕ್ಸ್ ಆಫ್ಟರ್ ಮೀನಾ ಟೇಕ್ಸ್ ಆಫ್ಟರ್ ಹರ್ ಮದರ್ ಇನ್ ಅಪಿಯರೆನ್ಸ್ ನೋಡಕ್ ಅವ್ರ ಗತೆನ ಅವ್ರ ಗುಣಗತೆನ ಕಾಣಿಸ್ತಾವ. ಶಿ ಆಲ್ಸೋ ಗೆಟ್ಸ್ ಅಲಾಂಗ್ ವಿತ್ ಇನ್ ಹರ್ ಕ್ಲಾಸ್ ಎಲ್ಲರ ಜೊತೆಗೂ ಸಹಿತ ಹೊಂದ್ಕೋತಾವ. ಎಸ್ ಅವ್ರ ತಾಯಿ ತರ ಕಾಣಿಸ್ತಾರ ನೋಡ್ಲಿಕ್ಕೆ, ಎಲ್ಲರ ಕ್ಲಾಸ್ನಾಗ ಎಲ್ಲರ ಜೊತೆಗೂ ಹೊಂದ್ಕೋತಾರ. ಮೀನಾ 23rd ಫಾಲ್ ಅಪಾರ್ಟ್ ಅಂದ್ರೆ ಸ್ಪ್ರೆಡ್ ಚದುರಿಸೋದು, ಚಲ್ಲಾಪಿಲಿ ಆಗೋದು. ಬಿಕಾಸ್ ಆಫ್ ಆ ಕಾರಣದಿಂದಾಗಿ. ಲುಕ್ ಬ್ಯಾಕ್ ಆನ್ ನೆನೆಯೋದು, ರಿಮೆಂಬರ್ ಮಾಡೋದು. ಎಸ್ ರಿಕಾಗ್ನೈಸ್ ದ ಓಲ್ಡ್ ಬಿಲ್ಡಿಂಗ್ ಬಿಗ್ಯಾನ್ ಟು ಡ್ಯಾಶ್ ಫಾಲ್ ಅಪಾರ್ಟ್ ಬಿಕಾಸ್ ಆಫ್ ಹೆವಿ ರೇನ್. ಈಜಿ ಅದ ಮಸ್ತದ. 24 ಕೀಪ್ ಅಪ್ ವಿತ್ ಹೊಂದಿಸ್ಕೊಳ್ಳೋದು. ಕೀಪ್ ಅಪ್ ವಿತ್ ಅಂದ್ರೆ ಸ್ವಲ್ಪ ಹೊಂದಿಸ್ಕೊಳ್ಳೋದು. ಇನ್ ಫೇವರ್ ಆಫ್ ಅಂದ್ರೆ ಅದರ ಪರವಾಗಿದೆ. ದ ಜಜ್ಮೆಂಟ್ ವಾಸ್ ಗಿವನ್ ಇನ್ ಫೇವರ್ ಆಫ್ ದ ಮ್ಯಾನ್ ದ ಎಲಿಫೆಂಟ್ ಜಂಟ್ಮನ್ ಆಫ್ ದ ಜಂಗಲ್ ಲೆಸ್. ಪುಟ್ ಫಾರ್ವರ್ಡ್ ಟು ಪ್ರಸ್ತಾಪಿಸಿ. ದ ಸೀರಿಯಸ್ ಮ್ಯಾಟರ್ ವಾಸ್ ಪುಟ್ ಫಾರ್ವರ್ಡ್ ಟು ಬೈ ಹರ್ ಪೇರೆಂಟ್ಸ್. ಹಂಗ ದ ಕಮಿಟಿ ಡಿಸೈಡೆಡ್ the new proposal put forward to every member tried to the latest developments in favor of. ಇದು ಸ್ವಲ್ಪ ಮಿಸ್ಟೇಕ್ ಮಾಡ್ತಾಗ, ಇದು ಸೆಕೆಂಡ್ ಬರ್ತದ. ಕೀಪ್ ಅಪ್ ಹೋಯ್ತು ಹೊಂದಿಸ್ಕೋ. ದ ಕಮಿಟಿ ಡಿಸೈಡೆಡ್ to put forward the new proposal. ಇದು ಒಂದು ಸ್ವಲ್ಪ ಇಲ್ಲಿ ಏನ್ ಮಾಡ್ರಿ ನೀವ್ರಿ, ಇಲ್ಲಿ ಪುಟ್ ಫಾರ್ವರ್ಡ್ ಟು ಮಾಡ್ರಿ. ಇದು ತಪ್ಪಾಗ್ತದೆ. The committee decided to put forward to the new proposal. Every member tried to keep up with on this show in favor of. ಕೀಪ್ ಅಪ್ ವಿತ್ ಇದು ಕರೆಕ್ಟ್ ಆಗ್ತೈತಿ. ಇಷ್ಟು ಇದು ಅದೊಂದು ಸ್ವಲ್ಪ ಏನೋ ಮಿಸ್ಟೇಕ್ ಆಗಿರ್ತದೆ. ಲಾಸ್ಟ್ ಬಂದ ಮಿಸ್ಟೇಕ್ ಮಾಡಬೇಕು, ಇದು ಕರೆಕ್ಟ್ ಆಗ್ತದೆ. ದ ಕಮಿಟಿ ಡಿಸೈಡೆಡ್ ಟು ಪುಟ್ ಫಾರ್ವರ್ಡ್. ಒಂಚೂರು ಪುಟ್ಟು ಅಂತ ಬರ್ಬೇಕಿಲ್ರಿ. ದ ಕಮಿಟಿ ಡಿಸೈಡೆಡ್ ಟು ಪುಟ್ ಫಾರ್ವರ್ಡ್ ದ ನ್ಯೂ ಪ್ರಪೋಸಲ್. Every member tried to keep up with the latest developments. Okay, thank you for watching. ಇನ್ನೊಂದು ಕಡೆ ನಮ್ದು ಇನ್ನೊಂದು ಚಾನಲ್ ಅದೇ ಅಲ್ಲ, ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗ. ಆ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗ ಇದೇ ತರದ ಕ್ವಶನ್ಸ್ಗಳನ್ನ ಟೆಕ್ಸ್ಟ್ ಬುಕ್ ನಿಂದ ಸೆಲೆಕ್ಟ್ ಆಗಿರುವಂಥ ಕ್ವಶನ್ಸ್ಗಳನ್ನ ತಗೊಂಡು ಆನ್ಸರ್ ಮಾಡೀನಿ. ಅದು ಒಂದು ವಿಡಿಯೋ ನೋಡ್ಕೊಡ್ರಿ, ಡೆಫಿನೆಟ್ಲಿ ಪರ್ಫೆಕ್ಟ್ ಆಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please subscribe, share, like, and comment.